So first question, if sine of 2 cos inverse cot 2 tan inverse x is equal to 0, then x is equal to means ಈ ಪ್ರಾಬ್ಲಮ್ ಅಲ್ಲಿ ನಾವು x ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ ನಾವು 2 ಟೈಪ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು. ನಿಮಗೆ ಯಾವ ಮೆಥಡ್ ಈಸಿ ಅನ್ಸುತ್ತೋ ಅದನ್ನ ಯೂಸ್ ಮಾಡಿ. ಫಸ್ಟ್ ಮೆಥಡ್ ಯಾವ್ದಪ್ಪ ಅಂತಂದ್ರೆ ಸಾಲ್ವ್ ಮಾಡ್ತಾ ಬರೋಣ. ಫಸ್ಟ್ ನೋಡಿ, sin x ಅನ್ನ ಇಲ್ಲಿ ತಗೊಂಡಿದ್ದೀನಿ, sin x ಅನ್ನ sin ಅನ್ನ ರೈಟ್ ಸೈಡ್ ತಗೊಂಡಿದ್ದೀನಿ. ಸೊ ದಿಸ್ ಇಸ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ರೈಟ್ ಸೈಡ್ ತಗೊಂಡ್ರೆ ಇಟ್ ಬಿಕಮ್ಸ್ ಇನ್ವರ್ಸ್ sin inverse 0, sin inverse 0. ಸೊ ಅದನ್ನ ರೈಟ್ ಸೈಡ್ ಗೆ ತಗೊಂಡಾಗ sin inverse 0 ಅಂತಂದ್ರೆ 0 ಆಗಿದೆ. ನೆಕ್ಸ್ಟ್ ನಾವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಇದೆ. ಒನ್ಸ್ ಅಗೇನ್ 2 ನ ರೈಟ್ ಸೈಡ್ ಕಳಿಸ್ತಾ ಇದ್ದೀವಿ. 0/2 ಆಯ್ತು, 0/2 ಆಯ್ತು. ಸೊ ಅದು ಕೂಡ 0 ಆಗಿದೆ. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಇದೆ. ಕಾಸ್ ಇನ್ವರ್ಸ್ ಅನ್ನ ರೈಟ್ ಸೈಡ್ ಗೆ ಕಳಿಸಿದ್ರೆ ಕಾಸ್ ಇನ್ವರ್ಸ್ ಬಿಕಮ್ಸ್ ಕಾಸ್ ಆಯ್ತು. ಸೊ ದಟ್ ವ್ಯಾಲ್ಯೂ ದಟ್ ಈಸ್ ಕಾಸ್ ಇನ್ವರ್ಸ್ ಬಿಕಮ್ ಕಾಸ್ 0, ಕಾಸ್ 0 ಅಂತಂದ್ರೆ. ಸೊ ಕಾಸ್ ಇನ್ವರ್ಸ್ ಕೂಡ ರೈಟ್ ಸೈಡ್ ಗೆ ಕಳಿಸಿದ್ದೀರಾ. ಕಾಸ್ ಇನ್ವರ್ಸ್ ನ ರೈಟ್ ಸೈಡ್ ಗೆ ಕಳಿಸಿದಾಗ ಕಾಸ್ 0 ಅಂತಂದ್ರೆ. ನೆಕ್ಸ್ಟ್ ಯಾವ್ದಿದೆ? ಕಾಟ್. ಸೊ ಒನ್ಸ್ ಅಗೇನ್ ಕಾಟ್ ಅನ್ನ ರೈಟ್ ಸೈಡ್ ತಗೊಳ್ತೀರಾ. ಕಾಟ್ ಅನ್ನ ರೈಟ್ ಸೈಡ್ ಗೆ ತಗೊಳ್ತೀರಾ ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮ್ಗೆ ಇವಾಗ 1 ಇದೆ. ಸೊ ಕಾಟ್ ನ ತಗೊಂಡಾಗ ವ್ಯಾಲ್ಯೂ ಏನಾಗಿರುತ್ತೆ? ಕಾಟ್ ಇನ್ವರ್ಸ್ ಆಗಿದೆ. ಬಿಕಾಸ್ ಕಾಟ್ ಇದೆ, ಕಾಟ್ ಇನ್ವರ್ಸ್ ಆಗಿದೆ. ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ ಇನ್ವರ್ಸ್ ಆಗಿರಲಿ, ಟ್ರಿಗ್ನೋಮೆಟ್ರಿಕ್ ಆಗಿರಲಿ ಒಂದೇ. ಸೊ ಕಾಟ್ ಇನ್ವರ್ಸ್ ರೈಟ್ ಸೈಡ್ ಅಲ್ಲಿ 1 ಇದೆ. ಕಾಟ್ ಇನ್ವರ್ಸ್ 1 ಅಂತಂದ್ರೆ π/4. ಸೊ ಕಾಟ್ ಇನ್ವರ್ಸ್ ಕೂಡ ಈ ಕಡೆ ಕಳಿಸಿದೆ. ನೆಕ್ಸ್ಟ್ ರಿಮೈನಿಂಗ್ ಈಸ್ 2. ಸೊ ನಾವು π/4 ಇದೆ, 2 ನ ರೈಟ್ ಸೈಡ್ ಗೆ ಕಳಿಸ್ತೀರಾ, ಡಿವೈಡ್ ಆಗುತ್ತೆ. ಡಿವೈಡ್ ಆಗುತ್ತೆ ಅಂತಂದ್ರೆ ದಟ್ ಈಸ್ π/8. π/4 ಇತ್ತು, 2 ನ ರೈಟ್ ಸೈಡ್ ಗೆ ಕಳಿಸಿದ್ರಿ, 4 ಜೊತೆ ಮಲ್ಟಿಪ್ಲೈ ಆಗಿ π/8 ಆಯ್ತು. π/8 ಆಯ್ತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ಇವಾಗ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ tan ಇನ್ವರ್ಸ್ x ಇದೆ. ರೈಟ್ ಸೈಡ್ ಅಲ್ಲಿ ಏನಿದೆ? π/8 ಇದೆ. ಸೊ x ಗೆ ವ್ಯಾಲ್ಯೂ ಬೇಕು, ಸೊ tan ಅನ್ನು ಈ ಕಡೆ ಕಳಿಸ್ತೀರಾ ಅಂತಂದ್ರೆ x is equal to tan π/8. So this is the final answer. So what is the correct answer? Here option A is tan π/8, option B is cot π/8, option C is 0, option D is none of this. So the right answer is first one, that is tan π/8. Are you understood the concept? So first one ಏನಿಲ್ಲ, ಲೆಫ್ಟ್ ಸೈಡ್ ಅಲ್ಲಿ ಇರತಕ್ಕಂಥ ಎಲ್ಲಾ ಟರ್ಮ್ಸ್ ಗಳನ್ನು ಕೂಡ ರೈಟ್ ಸೈಡ್ ಗೆ ತಗೊಳ್ತಾ ಬನ್ನಿ. ಸರ್ ವಾಟ್ ಇಸ್ ದ ಅನದರ್ ಮೆಥಡ್? ಅನದರ್ ಮೆಥಡ್ ಅಂತಂದ್ರೆ ಯಾವುದು? ಬೈ ದ ಮೆಥಡ್ ಆಫ್ ಇನ್ಸ್ಪೆಕ್ಷನ್. ಇನ್ಸ್ಪೆಕ್ಷನ್ ಮೆಥಡ್ ಅಂತಂದ್ರೆ ನೀವೇನು ಯೂಸ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಗಳನ್ನ ಕೊಡ್ತಾ ಬರ್ತೀರಾ. ಸೊ ಆಪ್ಷನ್ಸ್ ಗಳನ್ನ ಕೊಡ್ತಾ ಬರ್ತೀರಾ ಅಂತಂದ್ರೆ ಪುಟ್ x is equal to ಆಪ್ಷನ್ A ಕೊಡ್ತೀರಾ, ರೈಟ್ ಸೈಡ್ ಅಲ್ಲಿ 0 ಬರುತ್ತಾ ನೋಡ್ತೀರಾ. ಆಪ್ಷನ್ B ಕೊಡ್ತೀರಾ, ರೈಟ್ ಸೈಡ್ ಅಲ್ಲಿ 0 ಬರುತ್ತಾ ನೋಡ್ತೀರಾ. 0 ಕೊಡ್ತೀರಾ, ಇದು 3 ಆಗಿಲ್ಲ ಅಂತಂದ್ರೆ none of these ಅಂತ ಬರೀತೀರಾ. ಸೊ ಅದು ಸೆಕೆಂಡ್ ಮೆಥಡ್. ಅದನ್ನ ನಾವು ಬೈ ದ ಮೆಥಡ್ ಆಫ್ ಇನ್ಸ್ಪೆಕ್ಷನ್ ಅಂತ ಕರೀತೀವಿ. ಸೊ ಯಾವ್ದನ್ನ ಯೂಸ್ ಮಾಡಬಹುದು? ನಾನು ಇವಾಗ ಈಕ್ವೇಷನ್ ನ ಸಾಲ್ವ್ ಮಾಡಿ ರಿಸಲ್ಟ್ ಅನ್ನ ಹೇಳ್ತೀನಿ. ಸೊ ದಟ್ ಕಂಪ್ಲೀಟ್ಸ್ ದಿ ಪ್ರಾಬ್ಲಮ್ ನಂಬರ್ 1. ನೆಕ್ಸ್ಟ್ second one, if x square plus y square plus z square is equal to r square, then tan inverse xy divided by zr plus tan inverse yz divided by xr plus tan inverse zx divided by yr is equal to. ನಮಗೆ ಇದುವರೆಗೂ ಕೂಡ ಗೊತ್ತಿರತಕ್ಕಂತ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಇದನ್ನ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಬೇಕು. tan inverse x plus tan inverse y. ಸೊ ಇದೆಲ್ಲದನ್ನ ಕ್ಲಬ್ ಮಾಡಿದ್ರೆ ಒಂದು ರಿಸಲ್ಟ್ ಬರುತ್ತೆ. ಆಫ್ಟರ್ ಸಮ್ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಸಿಗುತ್ತೆ. ಸೊ ಅದೇ ತರ ಇದನ್ನ ತಗೊಳ್ತೀರಾ ಅಂತ ಅಲ್ಲೊಂದು ರಿಸಲ್ಟ್ ಸಿಗುತ್ತೆ. ಮತ್ತೆ ಇದೆರಡಕ್ಕೆ ಫಾರ್ಮುಲಾ ಅಪ್ಲೈ ಮಾಡ್ತೀರಾ,
ಮತ್ತೆ ಇದರೊಳಗೆ ಫಾರ್ಮುಲಾ ಹಾಕ್ತಾಗ ಫೈನಲ್ ಆಗಿ ನಮಗೆ ಒಂದು ರಿಸಲ್ಟ್ ಸಿಗುತ್ತೆ. ಸೊ ಆ ರಿಸಲ್ಟ್ ಬರಬೇಕು ಅಂತಂದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್. ಐ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್. ಸೊ ಯಾವ ಮೆಥಡ್ ನ ಯೂಸ್ ಮಾಡಬೇಕು ನಿಮ್ಮ ಥಿಯರಿನಲ್ಲಾದ್ರೆ tan inverse x plus tan inverse y, ಮತ್ತೆ ಒಂದು ರಿಸಲ್ಟ್ ಬಂದಿರುತ್ತೆ, ಇಲ್ಲೊಂದಿರುತ್ತೆ, ಮತ್ತೆ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಯಾವ್ದಾದ್ರು ಶಾರ್ಟ್ ಕಟ್ ಇದೆಯಾ ಅಂತ ನೋಡೋದಾದ್ರೆ ಫಸ್ಟ್ ನೋಡಿ, x ಇದೆ, y ಇದೆ, z ಇದೆ. x ಇದೆ, y ಇದೆ, z ಇದೆ. x y z ಗೆ 3 ವ್ಯಾಲ್ಯೂಗಳನ್ನ ಕೊಡ್ತಾ ಹೋಗೋಣ. ಅಂದ್ರೆ 3 ವೇರಿಯೇಬಲ್ ಕೂಡ ವ್ಯಾಲ್ಯೂಗಳನ್ನ ಕೊಡೋಣ. 6 ಸಿಗುತ್ತೆ ಅವಾಗ. ಅವೆಲ್ಲನೂ ಕೂಡ ತಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಯಾವುದೋ ಒಂದು ರಿಸಲ್ಟ್ ಸಿಗುತ್ತೆ. ಸೊ ಐ ರಿಪೀಟ್ ಒನ್ಸ್ ಅಗೇನ್, ನಾವಿವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ x y z ಗೆ ವ್ಯಾಲ್ಯೂ ಕೊಡ್ತಾ ಇದೀವಿ. ಈ ವ್ಯಾಲ್ಯೂಗಳನ್ನ ಕೊಡಬೇಕಾದ್ರೆ 0 1 +1 +1 -1 2 ಅದರೊಳಗಡೆ ಇರಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂಗಳನ್ನ ಕೊಟ್ಟಷ್ಟು ಪ್ರಾಬ್ಲಮ್ ಹೀಗೆ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು x y z 1 ಕೊಡ್ತೀನಿ. x y z ಮೂರಕ್ಕೂ ಕೂಡ 1 ಕೊಡ್ತೀರಾ, 1 ಕೊಟ್ಟಾಗ 1 ಸ್ಕ್ವೇರ್ + 1 ಸ್ಕ್ವೇರ್ + 1 ಸ್ಕ್ವೇರ್ 1 + 1 + 1 + 1 + 1, so 3. r square is equal to 3 ಆಗಿದ್ರೆ the value of r is equal to √3. r ವ್ಯಾಲ್ಯೂ ಏನಾಗಿರುತ್ತೆ, √3 ಆಗಿರುತ್ತೆ. ಸೊ ನಾವು ಪ್ರಾಬ್ಲಮ್ ತಗೊಂಡು ನಮಗೆ ಈ ವ್ಯಾಲ್ಯೂ ಬೇಕು. ಸೊ tan inverse of here x ಅಂತಂದ್ರೆ 1, y ಅಂತಂದ್ರೆ 1, z ಅಂತಂದ್ರೆ 1, r ಅಂತಂದ್ರೆ √3. ಸೊ 1/√3 plus tan inverse 1 1 1 √3. So 1/√3 plus tan inverse 1 1 1 √3 1/√3. ಸೊ ನಾವು ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ tan inverse 1/√3 plus tan inverse 1/√3 plus tan inverse 1/√3 ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಇದು ಕೂಡ ಒಂದೇ. ಸೊ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು tan inverse 1/3 1/√3 1/√3 ನ ಎಷ್ಟಿದೆ, 3 ಟೈಮ್ಸ್ ಇದೆ. ಸೊ 3 into tan inverse of 1 divided by √3. ಸೊ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 3 ನ ಹಾಗೆ ಆಡ್ ಮಾಡ್ತೀರಾ. ಸರ್ ವಾಟ್ ಇಸ್ tan inverse of 1/√3? tan inverse of 1/√3 ಅಂತಂದ್ರೆ 30 ಡಿಗ್ರಿ. ಸೊ 30 ಡಿಗ್ರಿನ ಏನಂತ ಬರೀಬಹುದು, ಇನ್ ಟರ್ಮ್ಸ್ ಆಫ್ ರೇಡಿಯನ್ ಅಲ್ಲಿ pi divided by 6 ಅಂತ ಬರೀಬಹುದು. ಸೊ ದಿಸ್ ಇಸ್ tan inverse of 1/√3. So here 3 1s are 3 2s are. So ಹಾಗಾಗಿ ಆನ್ಸರ್ ಏನಾಗಿರುತ್ತೆ, pi divided by 2 ಆಗಿರುತ್ತೆ. ಇದೆಯಾ ನೋಡಿ ಆನ್ಸರ್, pi/2. ಆಪ್ಷನ್ ಎ ನಲ್ಲಿ pi ಇದೆ, ಆಪ್ಷನ್ ಬಿ ನಲ್ಲಿ pi/2 ಇದೆ, ಆಪ್ಷನ್ ಸಿ ನಲ್ಲಿ 0 ಇದೆ, ಆಪ್ಷನ್ ಡಿ ನಲ್ಲಿ ನನ್ ಆಫ್ ದಿಸ್ ಇದೆ. ಸೊ ಹಾಗಾಗಿ ರೈಟ್ ಆನ್ಸರ್ ಯಾವುದು ಇದೆ, pi/2. ಸೊ ನೋಡಿ ತುಂಬಾ ಸಿಂಪಲ್ ಆಗಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಯಾವಾಗ ಅಂತಂದ್ರೆ ನಿಮ್ಗೆ ಈ ತರ ಕಾನ್ಸೆಪ್ಟ್ ಗೊತ್ತಿದ್ದಾಗ. ಇಲ್ಲ ಅಂತಂದ್ರೆ ಹಳೆ ಥಿಯರಿ ಮೆಥಡ್ ನ ಯೂಸ್ ಮಾಡ್ತೀರಾ ಅಂತಂದ್ರೆ ತುಂಬಾ ಟೈಮ್ ತಗೊಳುತ್ತೆ, ಮತ್ತೆ ಕಾಂಪ್ಲಿಕೇಟೆಡ್ ಕೂಡ ಆಗಿರುತ್ತೆ. ಸೊ ದಟ್ ಕಂಪ್ಲೀಟ್ಸ್ ದಿ ಪ್ರಾಬ್ಲಮ್ ನಂಬರ್ 2. ಸೆಕೆಂಡ್ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. tan pi/4 plus 1/2 cos inverse a/b plus tan pi/4 minus 1/2 cos inverse a/b is equal to. ಸೊ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪ್ರಾಬ್ಲಮ್ ನ ನೋಡ್ತಿದ್ದಂಗೆ ನಿಮ್ಗೆ ಅನ್ಸುತ್ತೆ ಯಾವ ಮೆಥಡ್ ಯೂಸ್ ಮಾಡಬೇಕು, tan of a plus b ಟ್ರಿಗ್ನೋಮೆಟ್ರಿಕಲ್ ಯೂಸ್ ಮಾಡಿರ್ತಾರೆ. tan a plus tan b divided by 1 minus tan a into tan. ಅದೇ ತರ ರೈಟ್ ಸೈಡ್ tan of a minus b, tan a minus tan b divided by 1 minus tan a into tan b. ಸೊ ಫೈನಲ್ ಸಿಂಪ್ಲಿಫಿಕೇಶನ್ ಮಾಡ್ತಾ ಇರ್ತೀರಾ, ನಿಮ್ಗೆ ಆಫ್ಟರ್ ಸಮ್ ಫೈನೈಟ್ ಮಿನಿಟ್ಸ್ ವ್ಯಾಲ್ಯೂ ಸಿಗುತ್ತೆ, ಯಾವುದೋ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಇವಾಗ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ, ಅಂದ್ರೆ ವಿತ್ ಇನ್ ಎ ಮಿನಿಟ್ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅವಾಗ ನಾವೇನ್ ಮಾಡೋಣ ಅಂತಂದ್ರೆ ಒನ್ಸ್ ಅಗೈನ್ ಇಲ್ಲಿ ವೇರಿಯೇಬಲ್ ಎ ಮತ್ತೆ ಬಿ ಅಂತ ಇದೆ. ಸೊ ಎ ಮತ್ತೆ ಬಿ ಗೆ ನಾನು ಒಂದು ವ್ಯಾಲ್ಯೂನ ಚೂಸ್ ಮಾಡ್ತೀನಿ. ಎ ಗೆ ಒಂದು ವ್ಯಾಲ್ಯೂ ಚೂಸ್ ಮಾಡ್ತೀನಿ, ಬಿ ಗೆ ಒಂದು ವ್ಯಾಲ್ಯೂ ಚೂಸ್ ಮಾಡ್ತೀನಿ. ಸೊ ಎ ಗೆ ಮತ್ತೆ ಬಿ ಗೆ ವ್ಯಾಲ್ಯೂ ಚೂಸ್ ಮಾಡ್ತಾ ಇದ್ದೀನಿ. ಸೊ ದ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ ಟು √3, ದ ವ್ಯಾಲ್ಯೂ ಆಫ್ ಬಿ ಇಸ್ ಈಕ್ವಲ್ ಟು 2 ಅಂತ ಕೊಡ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಇವಾಗ ಸರ್ √3 ಮತ್ತೆ 2 ಅಂತಾನೆ ಯಾಕೆ ತಗೋಬೇಕು,
1 1 ಅಂತ ಯಾಕೆ ತಗೊಳಕ್ಕಾಗಲ್ಲ, 1 2 ಅಂತ ಯಾಕೆ ಆಗಲ್ಲ ಅಂತ ಕನ್ಫ್ಯೂಷನ್ಸ್ ಇರುತ್ತೆ. ನೋಡಿ, ನೀವು ಇಲ್ಲಿ ಚೂಸ್ ಮಾಡತಕ್ಕಂಥ ವ್ಯಾಲ್ಯೂ ಯಾವುದಾದ್ರೂ ಆಗಿರ್ಬೋದು. ಆ ವ್ಯಾಲ್ಯೂನ ನೀವು ಆಪ್ಷನ್ಸ್ ಗಳಿಗೆ ಕೊಟ್ಟಾಗ 4 ಆಪ್ಷನ್ಸ್ ಗಳು ಕೂಡ 4 ಡಿಫರೆಂಟ್ ಆನ್ಸರ್ಸ್ ನ ಕೊಡಬೇಕು. ಅವಾಗ ಮಾತ್ರ ಆ ಶಾರ್ಟ್ ಕಟ್ ವರ್ಡ್ಸ್ ಆಗಿರುತ್ತೆ. ಸಪೋಸ್ ಯಾವುದಾದ್ರೂ 4ರಲ್ಲಿ 2 ಸೇಮ್ ರಿಸಲ್ಟ್ ಬಂದರೂ ಕೂಡ ಅದು ಶಾರ್ಟ್ ಕಟ್ ವರ್ಡ್ಸ್ ಆಗಿರಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೋಡಿ, ಎ ಮತ್ತೆ ಬಿ ಗೆ ವ್ಯಾಲ್ಯೂನ ಚೂಸ್ ಮಾಡಬೇಕಾದ್ರೆ ಯಾವ ತರ ಚೂಸ್ ಮಾಡಬೇಕು, 4 ಆಪ್ಷನ್ಸ್ ಗಳಿಗೆ ನೀವು ಕೊಡ್ತಕ್ಕಂಥ ವ್ಯಾಲ್ಯೂ ಏನಾಗಿರ್ಬೇಕು ಅಂತಂದ್ರೆ ಡಿಫರೆಂಟ್ ಆಗಿರ್ಬೇಕು. ಇವಾಗ ಆಪ್ಷನ್ ಎ ಗೆ ವ್ಯಾಲ್ಯೂ ಕೊಟ್ರೆ ಏನಾಗುತ್ತೆ ಅಂತ ನೋಡೋಣ. ಸೊ ನೋಡಿ, ಆಪ್ಷನ್ ಎ ಗೆ ವ್ಯಾಲ್ಯೂ ಕೊಡ್ತೀರಾ ಅಂತಂದ್ರೆ 2, ಎ ಅಂತಂದ್ರೆ √3 ಡಿವೈಡೆಡ್ ಬೈ ಬಿ ಅಂತಂದ್ರೆ 2. ಸೊ 2 ಕ್ಯಾನ್ಸಲ್ ಆಗಿ √3 ಸಿಗುತ್ತಾ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು 2, ಬಿ ಅಂತಂದ್ರೆ 2, 2 into 2 4, 4 ಡಿವೈಡೆಡ್ ಬೈ ಎ ಅಂತಂದ್ರೆ is equal to a by b. a ಅಂತಂದ್ರೆ √3, b ಅಂತಂದ್ರೆ 2. ನೆಕ್ಸ್ಟ್ b by a, b ಅಂತಂದ್ರೆ 2, a ಅಂತಂದ್ರೆ √3. ಸೊ ನೋಡಿ, 4 ಕೂಡ 4 ಡಿಫರೆಂಟ್ ಆನ್ಸರ್ಸ್ ಗಳನ್ನ ಕೊಟ್ಟಿದೆ. ನಾವು ಈ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ತಗೊಂಡಿರೋ ತರ a is equal to 1, b is equal to 1 ಅಂತ ತಗೊಂಡ್ರೆ ಅವಾಗ ಇದು 2 ಆಯ್ತು, ಇದು 2 ಆಯ್ತು, ಇದು 1 ಆಯ್ತು, ಇದು 1 ಆಯ್ತು. ಅವಾಗ ಆನ್ಸರ್ ನ ಜಡ್ಜ್ ಮಾಡಕ್ಕಾಗಲ್ಲ. ಸೊ 4 ಡಿಫರೆಂಟ್ ಆಪ್ಷನ್ಸ್ ಬರಬೇಕು, 4 ಡಿಫರೆಂಟ್ ಆಪ್ಷನ್ಸ್ ಗಳು ಬಂದಿದೆ. ಓಕೆನಾ. ಇವಾಗ ಶಾರ್ಟ್ ಕಟ್ ವರ್ಡ್ಸ್ ಆಗಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಪ್ರಾಬ್ಲಮ್ಗೆ. ಸೊ ಹಿಯರ್ tan inverse of pi by 4 ನ ಹಾಗೆ ಕ್ಯಾರಿ ಮಾಡ್ತಾ ಇದ್ರಿ. pi by 4 ಪ್ಲಸ್ ಎ ಗೆ √3 ಕೊಡ್ತೀರಾ, ಬಿ ಗೆ 2 ಕೊಡ್ತೀರಾ. √3 by 2, √3 ಡಿವೈಡೆಡ್ ಬೈ 2 ಕಾಸ್ ಇನ್ವರ್ಸ್ ಇದೆ. ಕಾಸ್ ಇನ್ವರ್ಸ್ ಆಫ್ √3 ಡಿವೈಡೆಡ್ ಬೈ 2 ಅಂತಂದ್ರೆ 30 ಡಿಗ್ರಿನ 30 ಡಿಗ್ರಿ ಅಲ್ವಾ. ಸೊ 30 ಡಿಗ್ರಿ. ಸೊ ಇದೇನಾಗಿರುತ್ತೆ, ಇದು 30 ಡಿಗ್ರಿ. 30 ಡಿಗ್ರಿನ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಅಲ್ಲಿ ಬರೆದ್ರೆ pi by 6. ಇಲ್ಲೇನಿದೆ 1 by 2. ಸರ್, ವಾಟ್ ಈಸ್ pi by 6 into 1 by 2? pi by 6 into 1 by 2 becomes pi divided by 12. Next we have a plus tan inverse of once again here pi divided tan of both tan irutte, pi divided by 4 minus once again ಇಲ್ಲಿಗೆ ಸೇಮ್ ವ್ಯಾಲ್ಯೂ ಕೊಟ್ಟಾಗ ಇದೆರಡು ಸೇಮ್ ಇರೋದ್ರಿಂದ ನಮಗೆ ಆನ್ಸರ್ ಏನಾಗಿರುತ್ತೆ, pi divided by 12 ಬರುತ್ತೆ. ಸೊ ದಿಸ್ ಇಸ್ ದ ಸಿಂಪ್ಲಿಫೈಡ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನಿತ್ತು ಅದು ಸಿಂಪಲ್ ಆಗಿ ಕನ್ವರ್ಟ್ ಆಯ್ತು. ಸೊ ನೆಕ್ಸ್ಟ್ ಸೊ tan 12 ನ LCM ತಗೊಳ್ತಾ ಇದ್ರಿ, 12 ನ ಮಲ್ಟಿಪ್ಲೈ ಮಾಡ್ತೀರಾ. 4 1s 4 3s. ಸೊ here 3 pi plus pi 3 pi plus pi becomes 4 pi plus ಇಲ್ಲೇನಿದೆ tan 12 ನ LCM ತಗೊಳ್ತೀರಾ. 12 ನ LCM ತಗೊಳ್ತೀರಾ. once again 12 ನ ಮಲ್ಟಿಪ್ಲೈ ಮಾಡ್ತೀರಾ. ಹೀಗೆ 4 1s 4 3s 3 pi minus pi 3 pi minus pi becomes 2 pi. ಸೊ ಇದರ ಇಲ್ಲಿ ನೋಡಿ 4 1s 4 3s 4 1s 4 3s 2 1s ಇಲ್ಲೇನು ಬರುತ್ತೆ 2 1s 2 6. ಸೊ ನೆಕ್ಸ್ಟ್ ಹಾಗಾದ್ರೆ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿ. tan pi by 3 tan pi by 3 ಅಂತಂದ್ರೆ ಎಷ್ಟು? tan pi by 3 pi 180 divided by 3 ಅಂತಂದ್ರೆ 60. tan 60 ಅಂತಂದ್ರೆ ದಿಸ್ ಇಸ್ √3 ಪ್ಲಸ್ tan pi by 6 ಅಂತಂದ್ರೆ tan 30 ಅಂತಂದ್ರೆ 1/√3. ಸೊ √3 ಪ್ಲಸ್ 1/√3 ಬಂತು. ಸೊ √3 ಪ್ಲಸ್ 1/√3 ನಲ್ಲಿ √3 ನ LCM ತಗೊಳ್ತಾ ಇದ್ದೀನಿ. √3 ಈ ಕಡೆ ಮಲ್ಟಿಪ್ಲೈ ಆಗಿರುತ್ತೆ. √3 into √3 whole square. So 3 plus 1 4. So question is equal to 4/√3. Answer is equal to 4/√3 ಯಾವುದು? ಆಪ್ಷನ್ B. So option B is the right answer. ಆಪ್ಷನ್ B ನಲ್ಲಿ ಯಾವುದು? 2b divided by a ಇದೆ. ಹಾಗಾದ್ರೆ ಈ ಪ್ರಾಬ್ಲಮ್ ಗೆ ರೈಟ್ ಆನ್ಸರ್ ಯಾವುದು? 2b divided by a. So that completes the problem number 3.
ಓಕೆನಾ? ಈಸಿ ಇದೆಯಲ್ವಾ ಕಾನ್ಸೆಪ್ಟ್ಸ್? ಇದು ತುಂಬಾ ನೀವು ಕಾನ್ಸೆಪ್ಟ್ಸ್ ಏನ್ ಮಾಡಬೇಕು ಅಂತಂದ್ರೆ ಅರ್ಥ ಮಾಡ್ಕೊಂಡು ನೀವು ಒಂದೆರಡು ಸಲ ಅದನ್ನ ಟ್ರೈ ಮಾಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಥರ್ಡ್ ಒನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಫೋರ್ತ್ ಒನ್. ಹಿಯರ್ if sin inverse x plus sin inverse y is equal to 2 pi by 3 and cos inverse x minus cos inverse y is equal to pi by 3, then x comma y is equal to, in that problem we have to calculate the ordered pair x and y. So ಮತ್ತೆ x and y ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ by the method of theory ಏನ್ ಮಾಡ್ತೀರಾ, ಇಲ್ಲಿ x and y ಬೇಕು ಅಂತಂದ್ರೆ ಒಂದನ್ನ ರೈಟ್ ಸೈಡ್ ಗೆ ಕಳಿಸ್ತೀರಾ, ಮತ್ತೊಂದನ್ನ ಹಾಗೆ ಇಟ್ಕೊಳ್ತೀರಾ, ಅಲ್ಲಿ ಯಾವ್ದೋ ಒಂದು ಇಲ್ಲೊಂದು ಬರುತ್ತೆ, ಇದೊಂದನ್ನು ಸಾಲ್ವ್ ಮಾಡ್ತೀರಾ. ಅವಾಗ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ x ಮತ್ತೆ y ಸಿಗುತ್ತೆ. ಅದು ಕೂಡ ಅಷ್ಟೇ, ಇಟ್ ಟೇಕ್ಸ್ ಮೋರ್ ಟೈಮ್. ಸರ್ ಸಿಂಪಲ್ ಆಗಿ ನಾನು x ಮತ್ತೆ y ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಸರ್? ಫಸ್ಟ್ ಆಪ್ಷನ್ ಬರೋಣ. ಫಸ್ಟ್ ಆಪ್ಷನ್ ಅಂತಂದ್ರೆ ಏನು? ಬೈ ದ ಮೆಥಡ್ ಆಫ್ ಇನ್ಸ್ಪೆಕ್ಷನ್. ಸೊ ಫೋರ್ತ್ ಪ್ರಾಬ್ಲಮ್ ಗೆ ಮೊದಲನೇದು ಆನ್ಸರ್ ಆಗಿದೆ ಅಂತ ಅನ್ಕೊಂಡಿದ್ದೆ. ಲೆಟ್ ಅಸ್ ಅಸ್ಯೂಮ್ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿ ಫೋರ್ತ್ ಕ್ವೆಶ್ಚನ್. ಚೆಕ್ ಮಾಡೋಣ. x, y is equal to 1, 1 ಆಗಿರುತ್ತೆ ಅಂತ ಅನ್ಕೊಳ್ಳೋಣ. x ಗೆ 1 ಕೊಡ್ತೀನಿ, sin inverse 1. sin inverse 1 ಅಂದ್ರೆ sin ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ 1 ನ ಯಾವಾಗ ಕೊಡುತ್ತೆ? 90 ಅಂತಂದ್ರೆ ಇದು pi by 2 ಪ್ಲಸ್ ಇಲ್ಲೂ ಕೂಡ 1 ಆಗಿರುತ್ತೆ. 1, 1 x ಮತ್ತೆ y ಎರಡಕ್ಕೂ 1 ಕೊಡ್ತಾ ಇದೆ. ಸೊ ಅದು ಕೂಡ pi by 2. ವಾಟ್ ಇಸ್ pi by 2 ಪ್ಲಸ್ pi by 2? ಅರ್ಧ ಪ್ಲಸ್ ಅರ್ಧ ಫುಲ್. ಸೊ pi by 2 ಪ್ಲಸ್ pi by 2. ರೈಟ್ ಸೈಡ್ ಅಲ್ಲಿ pi ಇದೆಯಾ ಅಲ್ಲಿ? ಸೊ 2 pi by 3 ಇದೆ. 2 pi by 3 ಇರೋದ್ರಿಂದ ಫಸ್ಟ್ ಒನ್ ಈಸ್ ನಾಟ್ ದ ಆನ್ಸರ್ ಫಾರ್ ದಿ ಕ್ವೆಶ್ಚನ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಹೇಳ್ತಾ ಇದೆ? x ಗೆ 1/2 ಕೊಡ್ತಾ ಇದ್ದೀರಾ. ಸೊ ದಿಸ್ ಇಸ್ x, y ಗೆ 1 ಕೊಡ್ತಾ ಇದ್ದೀರಾ. ಸೊ ಒನ್ಸ್ ಅಗೈನ್ x ಗೆ 1/2 ಕೊಡ್ತೀರಾ, sin ಇನ್ವರ್ಸ್ ಆಫ್ 1/2. sin ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ 1/2 ಅಂತಂದ್ರೆ 30 ಡಿಗ್ರಿ. 30 ಡಿಗ್ರಿ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಬಂದ್ರೆ pi by 6 ಪ್ಲಸ್ 1 ಕೊಟ್ರೆ sin inverse of 1 ಅಂತಂದ್ರೆ pi by 2 ಆಗಿರುತ್ತೆ. is equal to, take 6 as a LCM. 6 ನ LCM ತಗೊಂಡ್ರೆ ಇದು pi ಆಗಿರುತ್ತೆ. pi ಪ್ಲಸ್ 6 ನ LCM ತಗೊಂಡಿರ್ತೀರಾ, 2 1s 2 3s 6. so 3 pi plus pi. 3 pi plus pi becomes 4 pi. Simplification ಮಾಡಿದಾಗ 2 2s 2 3s, so that value is equal to 2 pi divided by 3. 2 pi divided by 3. So right side ಅಲ್ಲಿ 2 pi by 3 ಇದೆ, ಆದ್ರಿಂದ ಇದು ಆನ್ಸರ್ ಆಗಬಹುದು. ಬಟ್ ನಾನು ಇನ್ನೊಂದು ಚೆಕ್ ಮಾಡಿ, ಸೊ ಅದನ್ನು ಚೆಕ್ ಮಾಡ್ಬೇಕು. ಮೊದಲನೇ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಇನ್ನೊಂದು ಚೆಕ್ ಮಾಡ್ತಾ ಇದ್ದೀನಿ, ಇದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಸೊ cos inverse of x ಅಂತಂದ್ರೆ 1/2, cos 1/2 ಅಂತಂದ್ರೆ 60 ಡಿಗ್ರಿ ಅಂತಂದ್ರೆ pi by 3 ಮೈನಸ್ cos inverse of 1. cos ಅಲ್ಲಿ 1 ಯಾವಾಗ ಸಿಗುತ್ತೆ? 0 ಕೊಟ್ಟಾಗ. ಸೊ ದಿಸ್ ಇಸ್ 0. pi by 3 minus 0 ಅಂತಂದ್ರೆ pi by 3. here right side pi by 3 ಇದೆ. ಸೊ 2 pi by 3 ಇದೆ, pi by 3 ನೂ ಕೂಡ ಇದೆ. ಸೊ ಹಾಗಾಗಿ the right answer is second one is the right answer. ಸಪೋಸ್ ಸೆಕೆಂಡ್ ಒನ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಸಿ ಚೆಕ್ ಮಾಡ್ತೀರಾ. ನೆಕ್ಸ್ಟ್ ಸಿ ನೂ ಕೂಡ ಆಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಏನಾಗಿರುತ್ತೆ? ಡಿ ಆಗಿರುತ್ತೆ. ಸೊ ಇದು ಬೈ ದ ಮೆಥಡ್ ಆಫ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಫಿಫ್ತ್ ಒನ್, if sin inverse of x minus x square by 2 plus x cube divided by 4 etc. plus cos inverse of x square minus x power 4 by 2 plus x power 6 by 2 etc. is equal to pi by 2. For 0 less than modulus x less than root 2, then x is equal to, here we have to calculate x. So before that we know that sin inverse x plus
cos inverse of x is equal to pi by 2. We know the property. When do you say that the value is equal to pi by 2? Both angles are equal. So observe here sin inverse of something plus cos inverse of something is equal to pi by 2. So we concluded that these two are equal. These two are equal. So that series is a sequence and series chapter ಅಲ್ಲಿ ಓದಿರ್ತೀರಾ infinite series. Infinite series ಎರಡೂ ಕೂಡ ಏನಾಗಿರುತ್ತೆ infinite series ಇರುತ್ತೆ and then geometric progression ಆಗಿರುತ್ತೆ. So geometric progression ಅಲ್ಲಿ sum to infinity ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಮಗೆ ಒಂದು ಫಾರ್ಮುಲಾ ಗೊತ್ತಿರುತ್ತೆ. S infinity sum to infinite terms, that value is equal to a divided by 1 minus r. S infinity is equal to a divided by 1 minus r. Sir, what is a? A is the first term. What is r? R is the common ratio. Now ನಾನು ಇವಾಗ ಎರಡನ್ನ ಈಕ್ವಲ್ ಅಂತ ತಗೊಳ್ತಾ ಇದ್ದೀನಿ. ಯಾಕೆ ಅಂತ ಗೊತ್ತಾಗ್ತಿದೆಯಾ? ವಿತ್ ದ ಪ್ರಾಪರ್ಟಿ ಇದೆರಡನ್ನ ಈಕ್ವಲ್ ಅಂತ ತಗೊಳ್ತಾ ಇದ್ದೀನಿ. ಸೊ ಈಕ್ವಲ್ ಅಂತ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಾರ್ ದಿ ಫಸ್ಟ್ ಒನ್, what is a? A is nothing but first term, that is x divided by 1 minus r. R is the common ratio. How to calculate the common ratio? Second term ಇಂದ first term ನ ಡಿವೈಡ್ ಮಾಡ್ತೀರಾ. So second term ಯಾವುದು ಅಲ್ಲಿ x square divided by 2. First term ಯಾವುದು divided by x. So 1x and 1x are cancelled. So the remaining is x divided by 2. This is the expression for the first one, sum to infinity series equal to right side ಅಲ್ಲಿ ಈ ತರ ಇದೆ x square minus x power 4 by 2 plus x power 6 by 2 ಅಂತ ಇದೆ. ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. a is nothing but x square divided by 1 minus r. What is r here? Second term divided by first term. Second term ಯಾವುದು ಅಲ್ಲಿ x power 4 divided by 2. So whole divided by first term ಅಂತಂದ್ರೆ ಯಾವುದು x square. So here x square get cancelled. The remaining ಏನಾಗಿರುತ್ತೆ x square divided by 2 ಆಗಿರುತ್ತೆ. ಸೊ ಈ ತರ ಇದೆ. ನೆಕ್ಸ್ಟ್ ಅಲ್ಲಿ x ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಅಂತಂದ್ರೆ ಆಸ್ ಯೂಶುವಲ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ, ಅದನ್ನ ಸಾಲ್ವ್ ಮಾಡ್ತೀರಾ. ಸೊ ಅದನ್ನ ಮಾಡಿದಾಗ ನಿಮಗೆ ಒನ್ಸ್ ಅಗೈನ್ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಸಿಂಪಲ್ ಆಗಿ ಮಾಡಬೇಕು ಅಂತಂದ್ರೆ ಗೋ ಥ್ರೂ ದ ಆಪ್ಷನ್ಸ್ ಗಳನ್ನ ಕೊಡ್ತಾ ಬನ್ನಿ, ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡಿ. ಫಸ್ಟ್ ಒನ್ ಪ್ರಾಬ್ಲಮ್ ಕೊಡೋಣ. ಫಸ್ಟ್ ಒನ್ ಆಪ್ಷನ್ ಎ ಕೊಡ್ತಾ ಇದ್ದೀನಿ. ಸೊ ಎ ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂತಂದ್ರೆ ರೈಟಿಂಗ್ ಹಿಯರ್ ಫಾರ್ ದಿ ಆಪ್ಷನ್ ಎ x ಪ್ಲೇಸ್ ಅಲ್ಲಿ 1/2 ಇರುತ್ತೆ ಅಂತ ಅನ್ಕೊಳ್ತೀನಿ. ಇಲ್ಲಿ x ಪ್ಲೇಸ್ ಅಲ್ಲಿ 1/2 ಇದೆ, ಡಿವೈಡೆಡ್ ಬೈ 1 minus 1 divided by 2 is equal to x square 1/2 ನ ಸ್ಕ್ವೇರ್ ಮಾಡಿದ್ರೆ 1/4 is divided by 1 minus x ನ ಸ್ಕ್ವೇರ್ ಮಾಡ್ತೀರಾ 1/4 divided by 2 ಅಂದ್ರೆ 1 divided by 8 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ನಿಮಗೆ ಇದು ಈಕ್ವಲ್ ಆಗಲ್ಲ. ಚೆಕ್ ಮಾಡಿ ಇಲ್ಲಿ 1 minus 1/2 ಅಂತಂದ್ರೆ ಆಬ್ವಿಯಸ್ಲಿ ಏನಾಗಿರುತ್ತೆ 1 minus 1/2 1/2 1/2 divided by 1/2 ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಇರುತ್ತೆ. ಅದೇ ತರ ರೈಟ್ ಸೈಡ್ ಅಲ್ಲಿ ಚೆಕ್ ಮಾಡ್ತೀವಿ. ರೈಟ್ ಸೈಡ್ ಅಲ್ಲಿ ಚೆಕ್ ಮಾಡ್ತೀರಾ ಅಂತಂದ್ರೆ 1/4 ಇರುತ್ತೆ. 8 minus 1 7/8 can be written as 8 divided by 7 ಆಯ್ತು. 4 1s 4 2s. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಇದೆ, ರೈಟ್ ಸೈಡ್ ಅಲ್ಲಿ 2/7 ಇದೆ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಸೊ ಆಪ್ಷನ್ ಎ ಆಗಿದೆ. ನೆಕ್ಸ್ಟ್ ಆಪ್ಷನ್ ಬಿ ನಲ್ಲಿ 1 ಇದೆ. ಪುಟ್ x is equal to 1. ಆಪ್ಷನ್ ಬಿ ಕೊಡ್ತಾ ಇದ್ದೀನಿ. x ಗೆ 1 ಕೊಡ್ತೀರಾ 1 minus 1 divided by 1 minus 1/2 is equal to x ಗೆ 1 ಕೊಡ್ತೀರಾ 1 square is 1 divided by 1 minus 1 square 1 divided by 2. So
ಅಬ್ಸರ್ವ್ ಮಾಡಿ, ಎಕ್ಸ್ಪ್ರೆಷನ್ ಈಕ್ವಲ್ ಇದೆಯಾ? ಸೊ ಎಕ್ಸ್ಪ್ರೆಷನ್ ಈಕ್ವಲ್ ಆಗಿರೋದ್ರಿಂದ ವಿ ಕನ್ಕ್ಲೂಡೆಡ್ ದಟ್ LHS is equal to RHS. ಸೊ ಯಾವುದನ್ನ ಕೊಟ್ಟಾಗ LHS is equal to RHS ಆಗ್ತಿದೆ, ಆಪ್ಷನ್ ಬಿ ನ ಕೊಟ್ಟಾಗ ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ರೈಟ್ ಆನ್ಸರ್ ಯಾವ್ದು ಸಿಗುತ್ತೆ? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 5th one. ನೆಕ್ಸ್ಟ್ ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ, ಅದನ್ನ ನೀವು ಇನ್ಫೈನೈಟ್ ಜೊಮೆಟ್ರಿಕ್ ಸೀರೀಸ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ, ಎಸ್ ಇನ್ಫಿನಿಟಿನ a divided by 1 minus r formula ಯೂಸ್ ಮಾಡಿ. ದಟ್ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್. ಒನ್ಸ್ ಅಗೇನ್ ಸಿಕ್ಸ್ತ್ ಒನ್ ಪ್ರಾಬ್ಲಮ್ ನ ಓದೋದು ಆಪ್ಷನ್ ಹೋಗ್ಬೋದು ಬೈ ಇನ್ಸ್ಪೆಕ್ಷನ್ ಮೆಥಡ್, ಇಲ್ಲ ಅಂತಂದ್ರೆ ಅದನ್ನ ಸಾಲ್ವ್ ಮಾಡಬಹುದು. ನಾವು ಇವಾಗ ಅದನ್ನ ಸಾಲ್ವ್ ಮಾಡ್ತಾನೆ ಹೋಗೋಣ. ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 2 tan inverse x ಅಂತ by the property, last property, write the formula for 2 tan inverse x. The formula is tan inverse of formula ಏನಿರುತ್ತೆ 2x, x ಅಂತಂದ್ರೆ cos x divided by 1 minus x square ಅಂತಂದ್ರೆ cos square x. Are you understood the concept? So 2 tan inverse x formula ಯೂಸ್ ಮಾಡ್ತಾ ಇದ್ದೀನಿ. writing here 2 tan inverse x property is equal to, in terms of tan inverse of 2x divided by 1 minus x. In the place of x we have a cos x, so I am writing 2 cos x divided by 1 minus cos square x. So that is equal to write the tan inverse as it is. Cosecant square x. Cosecant square x can be written as 1 divided by sin square x. 1 divided by sin square x. So here tan inverse x are cancelled. By the first basic identity, 1 minus cos square x, sin square x are cancelled. What is 1 minus cos square x? Sin square x. So denominators are equal, hence these two are get cancelled. The remaining is 2 cos x is equal to 1 by 2. The remaining value is 2 into cos x is equal to 1. So cos x is equal to 1 by 2. Cos x is equal to 1 by 2 ಅಂತಂದ್ರೆ x ವ್ಯಾಲ್ಯೂ ಏನಾಗಿರುತ್ತೆ? cos ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಲ್ಲಿ 1 by 2 ಯಾವಾಗ ಸಿಗುತ್ತೆ ಅಂತಂದ್ರೆ 60 ಡಿಗ್ರಿ ನಲ್ಲಿ. 60 ಡಿಗ್ರಿ ನ ಏನಂತ ಬರೀತೀರಾ ನೀವು? 60 ಡಿಗ್ರಿ can be written as pi divided by 3. ಹೌದಲ್ವಾ? ಸೊ pi divided by 3 is the right answer. So pi by 3 ಅಂತಕ್ಕಂಥದ್ದು ಎಲ್ಲಿದೆ ನೋಡಿ ಆಪ್ಷನ್ ಅಲ್ಲಿ? ಆಪ್ಷನ್ D is the right answer. Pi by 3 is nothing but 60 degree. So option D is the right answer for the question number 6th one. ಅಥವಾ another method, go through the option. First option ಕೊಡ್ತೀರಾ, ಚೆಕ್ ಮಾಡ್ತೀರಾ. ಸೆಕೆಂಡ್ ಒನ್ ಕೊಡ್ತೀರಾ, ಚೆಕ್ ಮಾಡ್ತೀರಾ. ಥರ್ಡ್ ಒನ್ ಕೊಡ್ತೀರಾ, ಚೆಕ್ ಮಾಡ್ತೀರಾ. ಫೋರ್ತ್ ಒನ್ ಕೊಡ್ತೀರಾ, ಚೆಕ್ ಮಾಡ್ತೀರಾ. ಅದು ಕೂಡ ಇನ್ನೊಂದು ಮೆಥಡ್ ಆಗಿದೆ. Next, 7th one. If theta is equal to sin inverse sin of minus 600 degree, then one of the possible value of theta is, we have to calculate the value of theta. The options are pi by 3, pi by 2, 2 pi by 3, minus 2 pi divided by 3. So here sin inverse of sin, if the value of theta lies between minus 90 to plus 90, then these two are cancelled. So minus 90 to plus 90 ಏನಾಗುತ್ತೆ? ಈ ವ್ಯಾಲ್ಯೂ ಇವೆರಡು ಕ್ಯಾನ್ಸಲ್ ಆಗಿ ಅದು ಡೈರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇಲ್ಲದೆ ಇರೋದ್ರಿಂದ ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ, here the value of theta is equal to sin of minus theta minus sin theta, sin inverse of minus x minus sin inverse x. So minus sin inverse of
600 degree can be written as 720 minus 120. So in that I will repeat once again. Sin of minus theta minus sin theta. Sin inverse of minus x minus sin inverse x. Minus sin inverse sin of 600 ಮಾತ್ರ ಇರುತ್ತೆ. That value can be written as 720 minus 120. So 720 minus 720 ನಲ್ಲಿ 120 ನ subtract ಮಾಡಿದ್ರೆ ನಿಮಗೆ 600 ಸಿಗುತ್ತೆ. So next here 720 is nothing but multiple of 360. So what is the formula for sin 360 minus theta? So sin 360 minus theta ಇದ್ದಾಗ ಫಂಕ್ಷನ್ ಏನು ಚೇಂಜಸ್ ಆಗಲ್ಲ. 360 ಇರೋದ್ರಿಂದ ಫಂಕ್ಷನ್ ಏನು ಚೇಂಜ್ ಆಗಲ್ಲ. 360 minus theta ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಇರೋದ್ರಿಂದ ಸೊ ಅದನ್ನ ನಾವು ಬರಿಬೇಕಾದ್ರೆ ಈ ಟೋಟಲ್ ವ್ಯಾಲ್ಯೂ ಏನಿರುತ್ತೋ ಅದನ್ನ sin 120 ಅಂತ ಬರೀತೀವಿ. Once again here sin inverse ಇಲ್ಲಿ sin ಇದೆ. 120 ಅಂತಕ್ಕಂಥದ್ದು -90 to +90 ಒಳಗಡೆ ಇದ್ರೆ ಇವೆರಡನ್ನು ಕ್ಯಾನ್ಸಲ್ ಮಾಡಿ ಆನ್ಸರ್ ಹೇಳ್ಬೋದು. ಸೊ ಇಲ್ಲ ಮತ್ತೆ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ ಸೊ the value of theta is equal to minus sin inverse of sin ಅನ್ನ ಹಾಗೆ ಕ್ಯಾರಿ ಮಾಡ್ತಾ ಇದ್ವಿ. 120 can be written as 180 minus 60 ಅಂತ ಬರೀಬಹುದು. ಸೊ 180 minus 60 ಅಂತಂದ್ರೆ 120 ಆಗಿರುತ್ತೆ. ಅಂಡ್ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ sin 180 minus theta ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಇರುತ್ತೆ. 180 ಇದ್ದಾಗ ಫಂಕ್ಷನ್ ಚೇಂಜಸ್ ಇರಲ್ಲ. ಸೊ ದಟ್ ರಿಸಲ್ಟ್ ಈಸ್ sin 60. Here ಇಲ್ಲಿ sin 360 minus theta ಅಂತ ಇದೆ. ಈ sin 360 minus theta ಅಂತಕ್ಕಂಥದ್ರಲ್ಲಿ 360 minus theta ಅಂತಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಆದ್ರಿಂದ ಇದು ಪಾಸಿಟಿವ್ ಆಗುತ್ತೆ. ಮೈನಸ್ ಆಫ್ ಮೈನಸ್ ಆಯ್ತು, ಮೈನಸ್ ಆಫ್ ಮೈನಸ್ ಅಂತಂದ್ರೆ ಪ್ಲಸ್ ಆಯ್ತು. 360 minus theta 360 plus theta ಫಸ್ಟ್ ಕ್ವಾಡ್ರೆಂಟ್, 360 minus theta ಫೋರ್ತ್ ಕ್ವಾಡ್ರೆಂಟ್. ಸೊ ಅದಕ್ಕೋಸ್ಕರ ಪ್ಲಸ್ ಆಯ್ತು. ಇವಾಗ 60 ಅಂತಕ್ಕಂಥದ್ದು -90 to +90 ಇರುತ್ತೆ ಅಲ್ವಾ. ಸೊ ದೀಸ್ ಟು ಆರ್ ಕ್ಯಾನ್ಸಲ್ ಆಗುತ್ತೆ. theta value ಏನಾಯ್ತು? ಸೊ the value of theta is equal to 60 degree for r. 60 degree ನ in terms of radian ಅಲ್ಲಿ ಬರೀತೀರಾ ಅಂತಂದ್ರೆ ಏನಂತ ಬರೀಬಹುದು? pi divided by 3 ಅಂತ ಬರೀತೀವಿ. ಸೊ pi divided by 3 is the answer. pi by 3 ಅಂತಂದ್ರೆ 60 degree. ಸೊ ಫಸ್ಟ್ 7th one ಗೆ ಆನ್ಸರ್ ಯಾವುದು ಹಾಗಾದ್ರೆ pi by 3. ಅರ್ಥ ಆಗ್ತಿದ್ಯಾ? ನೋಡಿ ಸೈನ್ ಇಲ್ಲಿ ನಿಮಗೆ 120 ಬಂದಿರುತ್ತೆ. ಆ 120 ಕೂಡ ನಿಮಗೆ ಆನ್ಸರ್ ಅಲ್ಲಿ ಕೊಟ್ಟಿರ್ತಾರೆ 2pi by 3 ಅಂತ ಹೇಳಿ. -2pi by 3 ಕೂಡ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಬಟ್ when you say that inverse and trigonometric functions are cancelled, the value of theta lies between -90 to +90. So 120 ಅಂತಕ್ಕಂಥದ್ದು -90 to +90 ಇರಲ್ಲ. So the right answer is pi divided by 3. Next question number 8 one. If A, B, C be positive real numbers and define theta is equal to tan inverse root of A into A plus B plus C by BC plus tan inverse B into A plus B plus C by CA plus tan inverse root of C into A plus B plus C by AB. Then we should calculate tan theta. They are given theta, but we want to calculate tan theta. So here theta is equal to once again ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಈ ತರ ಫಾರ್ಮುಲಾ ಯೂಸ್ ಮಾಡ್ತೀರಾ. tan inverse x plus tan inverse y ಒಂದು ರಿಸಲ್ಟ್ ಸಿಗುತ್ತೆ. ಸೊ ಇಲ್ಲೊಂದು ಇರುತ್ತೆ. ಮತ್ತೆ tan inverse x plus tan inverse y ಯೂಸ್ ಮಾಡ್ತೀರಾ. once again it takes more time.
ಸೊ ಎಬಿಸಿಗೆ ವ್ಯಾಲ್ಯೂಸ್ಗಳನ್ನ ಕೊಡ್ತಾ ಬರೋಣ. ಯಾವ ವ್ಯಾಲ್ಯೂಸ್ಗಳನ್ನ ಕೊಡ್ತಾ ಬರೋಣ? ಕೊಟ್ಟ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು 0. ಎಬಿಸಿ ಮೂರು ವ್ಯಾಲ್ಯೂಗಳಿಗೂ ಕೂಡ ನಾವು 0 ಕೊಡ್ತೀವಿ ಅಂತಂದ್ರೆ ಅವಾಗ ನಮಗೆ ರಿಸಲ್ಟ್ಸ್ ಈ ತರ ಆಗುತ್ತೆ. ಯಾವ ತರ? ಥೀಟಾ ಇಸ್ ಈಕ್ವಲ್ ಟು, ಸೊ ಥೀಟಾ ಇಸ್ ಈಕ್ವಲ್ ಟು tan inverse of 0 by anything 0. tan inverse of 0 ಅಂತಂದ್ರೆ 0 plus 0 plus 0. So theta is equal to 0. If theta is equal to 0, we want to calculate tan theta. What is the value of tan theta? Tan theta is equal to tan 0. So tan 0 is equal to 0. So ಹಾಗಾದ್ರೆ ರೈಟ್ ಆನ್ಸರ್ ಯಾವುದಕ್ಕೆ? ಫಾರ್ ದಿ ಕ್ವೆಶ್ಚನ್ ನಂಬರ್ 81 ರೈಟ್ ಆನ್ಸರ್ ಯಾವುದಾಗಿರುತ್ತೆ? ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಸರ್ 0 ಬಿಟ್ಟು ಬೇರೆ ವ್ಯಾಲ್ಯೂಸ್ಗಳನ್ನ ಕೊಡ್ತೀರಾ ಅಂತಂದ್ರೆ ಅವಾಗ ನಿಮಗೆ ಥೀಟಾಗೆ ಡೈರೆಕ್ಟ್ ವ್ಯಾಲ್ಯೂ ಸಿಗಲ್ಲ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಸಿಗಲ್ಲ ಅಂತಂದ್ರೆ ಅವಾಗ ಟ್ಯಾನ್ ಥೀಟಾ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆ ಥರ ಕೊಡ್ತೀವಿ. ನೆಕ್ಸ್ಟ್ 9th one, secant square tan inverse 2 plus cosecant square cot inverse 3 is equal to. ಸೊ ಇದನ್ನ ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ನಿಮಗೆ ಸೆಕೆಂಡ್ ಮತ್ತೆ ಥರ್ಡ್ ಬೇಸಿಕ್ ಐಡೆಂಟಿಟಿಗಳು ಗೊತ್ತಿರುತ್ತೆ. ಸೊ ಅದನ್ನ ಬರೀತಾ ಇದ್ದೀನಿ ಇಲ್ಲಿ. 1 plus tan square theta is equal to secant square theta. ಅದೇ ತರ 1 plus cot square theta is equal to cosecant square theta. ಸೊ ಇದನ್ನ ಬರಿಬೇಕಾದ್ರೆ tan square theta can be written as tan theta whole square ಅಂತ ಬರ್ಕೊಂಡಿದ್ದೀನಿ. secant square theta can be written as ಅಥವಾ ಇದಾಗೆ. ಅದೇ ತರ 1 plus cot square theta ನ cot theta whole square ಅಂತ ಬರ್ಕೊಂಡಿದ್ದೀನಿ. ಬರಿಬಹುದು ಬೈ sin power n theta is equal to sin n power n theta. ಆ ಮೆಥಡ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರೋಣ. ಪ್ರಾಬ್ಲಮ್ಸ್ ಅಲ್ಲಿ ಸೊ ಇದಿಷ್ಟು ಕೂಡ ನೀವು ಕಾಲ್ ಇಟ್ ಆಸ್ ಥೀಟಾ ಅಂತ ಕರೀತೀವಿ. ಏನಾಯ್ತು ಮಗ? secant square theta. What is the results for secant square theta? 1 plus tan theta whole square. So I will take here 1 plus tan. What is theta? Theta is nothing but tan inverse of 2. ಇದಕ್ಕೆ ಪೂರ್ತಿ whole square ಬರುತ್ತೆ. secant square theta 1 plus tan square theta. ಅದೇ ತರ ನೆಕ್ಸ್ಟ್ ಯಾವ ಸೈನ್ ಇದೆ? ಪ್ಲಸ್ ಇದೆ. ಸೊ ಈ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ಲಸ್ ಸಿಮಿಲರ್ಲಿ cosecant square theta ಅಂತಂದ್ರೆ 1 plus cot theta whole square. ಸೊ 1 plus cot theta. ಇಲ್ಲಿ theta ಯಾವುದು? ಸೊ ಇದು theta ಆಗಿದೆ. ಸೊ ಹಾಗಾಗಿ ಏನಂತ ಬರೀತೀರಾ ಅಂದ್ರೆ cot inverse 3 whole square. 1 ಗೆ ಸ್ಕ್ವೇರ್ ಇಲ್ಲ, ಅಬ್ಸರ್ವ್ ಕೇರ್ಫುಲಿ. tan theta ಗೆ ಸ್ಕ್ವೇರ್ ಇದೆ, cot theta ಗೆ ಸ್ಕ್ವೇರ್ ಇದೆ. ಸೊ tan theta ಗೆ ಸ್ಕ್ವೇರ್ ಇದೆ, cot theta ಗೆ ಸ್ಕ್ವೇರ್ ಇದೆ. ಸೊ ಎರಡೂ ಕೂಡ ಇದು theta ಆಗಿರುತ್ತೆ, ಇದು theta ಆಗಿರುತ್ತೆ. ಹಿಯರ್ ಎರಡು ಕ್ಯಾನ್ಸಲ್, cot inverse ಕ್ಯಾನ್ಸಲ್. ಬಿಕಾಸ್ ಅವೆರಡನ್ನೇ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಅದು ಡೊಮೈನ್ ಅಲ್ಲಿ ಇರಬೇಕು. ವಾಟ್ ಇಸ್ ದ ಡೊಮೈನ್ ಆಫ್ tan inverse? set of all real number. cot inverse also set of all real number. set of all real numbers ಅಲ್ಲಿ 2 ಕೂಡ ಇರುತ್ತೆ, 3 ಕೂಡ ಇರುತ್ತೆ. ಸೊ both are cancelled. ಸೊ ಹಾಗಾಗಿ ರಿಸಲ್ಟ್ ಏನಾಗಿರುತ್ತೆ? is equal to 1 plus here 2 square 4 plus 1 5 plus here 1 plus 3 square 9 plus 1 10. So 10 plus 5 becomes 15. 15 ಇದೆಯಾ ನೋಡಿ ಆನ್ಸರ್ ಅಲ್ಲಿ. ಸೊ 15 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ತರ ಸಪೋಸ್ ಇದೇ ಕ್ವಶನ್ಸ್ಗೆ ಕೆಲವೊಂದ್ಸಲ ನಿಮ್ಗೆ ಇಲ್ಲೇನ್ ಮಾಡಿರ್ತಾರೆ ಅಂತಂದ್ರೆ +2 ನೋ -2 ಕೊಟ್ಟಿರ್ತಾರೆ. ಇದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿ ಅದರಿಂದ +2 ಕೊಟ್ಟಿದ್ರೆ +2 ಮಾಡಿ, -2 ಕೊಟ್ಟಿದ್ರೆ
-2. ಸೊ ನಿಮ್ಮ ಕರ್ನಾಟಕ ಸಿಇಟಿಯಲ್ಲಿ ಕೇಳ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಕ್ವಶನ್ 9th one. ನೆಕ್ಸ್ಟ್ ನೋಡಿ 8th one ಜೆಇನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10th one. Sin of tan inverse 3/4 whole square. ಈ ತರ ಪ್ರಾಬ್ಲಮ್ ನ ನೀವು ಥಿಯರಿನಲ್ಲಿ ಸಾಲ್ವ್ ಮಾಡಿರ್ತೀರ. ಸೊ ನಮಗೆ ಇಲ್ಲಿ tan inverse ಇದೆ. ಈ tan inverse ಏನಾಗಿ ಕನ್ವರ್ಟ್ ಆದ್ರೆ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ sin ಇದೆ, ನಾವು ಇಲ್ಲಿ ಏನಾಗಿ ಕನ್ವರ್ಟ್ ಮಾಡಬೇಕು, ಇದನ್ನ ಏನಾಗಿ ಕನ್ವರ್ಟ್ ಮಾಡಬೇಕು, sin ಇನ್ವರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಹಿಯರ್ sin of ಇದನ್ನ ನಾವು tan ಇನ್ವರ್ಸ್ ಇರೋದನ್ನ sin ಇನ್ವರ್ಸ್ ಗೆ ಕನ್ವರ್ಟ್ ಮಾಡಬೇಕು. ದಟ್ ವ್ಯಾಲ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಂತ ನೋಡೋಣ. ಸರ್ ಕನ್ವರ್ಟ್ ಮಾಡೋದು ಯಾವ ತರ ಸರ್? ಫಸ್ಟ್ ಕನ್ಸಿಡರ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್. ರೈಟ್ ಆಂಗಲ್ಡ್ ಟ್ರಯಾಂಗಲ್ ನ ತಗೊಳ್ತೀರಾ. ಸೊ ದಟ್ ಟ್ರಯಾಂಗಲ್ ಇಸ್ ABC. ಹಿಯರ್ 90 ಡಿಗ್ರಿಗೆ ಆಪೋಸಿಟ್ ಆಗಿರತಕ್ಕಂಥದ್ದನ್ನ ಹೈಪೋಟೆನಸ್, ಆಂಗಲ್ ಗೆ ಆಪೋಸಿಟ್ ಆಗಿರೋದನ್ನ ಆಪೋಸಿಟ್, ರಿಮೈನಿಂಗ್ ಸೈಡ್ ಅನ್ನ ಅಡ್ಜಸೆಂಟ್ ಅಥವಾ ಬೇಸ್ ಸೈಡ್ ಅಂತ ಕರೀತಾರೆ. ಸೊ ಇವಾಗ ದೇ ಆರ್ ಗಿವನ್ tan ಇನ್ವರ್ಸ್. tan ಇನ್ವರ್ಸ್ ಅನ್ನು ಒಂದೇ, tan ಅನ್ನು ಒಂದು ಕೂಡ ಒಂದೇ ಆಗಿರುತ್ತೆ. ಸೊ tan ಅಂತಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ 3, adjacent 4. We want to calculate hypotenuse. What is the relation between hypotenuse, opposite and adjacent? By the Pythagoras theorem, hypotenuse side square is equal to sum of square of other two sides. So 3 square 9, 4 square 16, 9 plus 16 25. So AC square is equal to 25. AC is equal to 5. Next I am writing tan inverse into sin inverse. Tan inverse ಅಂತಂದ್ರೆ opposite by adjacent, sin inverse ಅಂತಂದ್ರೆ opposite divided by hypotenuse, opposite divided by hypotenuse. So here sin of sin inverse by the first property, these two are cancelled when the value of 3 divided by 5 lies between -1 to +1. -1 to +1 ಒಳಗಡೆ 3/5 obviously ಇರುತ್ತೆ. ಸೊ these two are get cancelled. ಸೊ ಎರಡು ಕ್ಯಾನ್ಸಲ್ ಆಯ್ತು. ಇನ್ನು ರಿಮೈನಿಂಗ್ ಏನು ಸಿಕ್ಕಿರುತ್ತೆ? 3/5 ಹೋಲ್ ಸ್ಕ್ವೇರ್ ಇದೆ. ಸೊ ವಾಟ್ ಇಸ್ 3 square? 3 square is nothing but 9, and then 5 square is nothing but 25. So 9 divided by 25 is the answer. So here option C is the right answer. Option C. Okay, but complete see problem number 10th one. Next step, 11th one is the important problem, and same type ಅಲ್ಲಿ ನಿಮಗೆ ತುಂಬಾ ಕ್ವೆಶ್ಚನ್ಸ್ ಗಳು ಬರುತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ. ದಟ್ ಈಸ್ ಸಿನಾಪ್ಸಿಸ್ ನ ಹೇಳಬೇಕಾದ್ರೆ ಲಾಸ್ಟ್ ಸಿನಾಪ್ಸಿಸ್ ಹೇಳುತ್ತಲ್ಲ ಆ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಬೇಕು. ಸೊ ಅಬ್ಸರ್ವ್, if sin inverse x plus sin inverse y plus sin inverse z is equal to pi/2, then the value of x square plus y square plus z square plus 2 into xyz is equal to, first we want to calculate the value of xyz. shortcut use ಮಾಡಿ ಹೇಳ್ತಾ ಇದ್ದೀನಿ. ಸೊ xyz ವ್ಯಾಲ್ಯೂ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 3 ಟರ್ಮ್ಸ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ pi/2 ಇದೆ. ಸೊ pi divided by 2 ಗೆ ಹೋಲ್ divided by ನಂಬರ್ ಆಫ್ ಟರ್ಮ್ಸ್ ಎಷ್ಟಿತ್ತು ಅಷ್ಟು ಮಾಡ್ತೀರಾ ಅಂತಂದ್ರೆ pi/6. ಸೊ pi/6 ಆಯ್ತು. ಈಚ್ ಒನ್ is equal to pi/6. ಸೊ ಇದು pi/6 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 plus pi/6 plus pi/6 3 pi/6 3 ones are 3 twos are, so pi/2 ಸಿಗುತ್ತೆ. So suppose if sin inverse of x is equal to pi divided by 6, then what is the value of x? If sin inverse of x is equal to sin pi/6, sin ಅಲ್ಲಿ pi/6 ಅಂತಂದ್ರೆ 30 ಡಿಗ್ರಿ. ಸೊ sin 30 ಅಂತಂದ್ರೆ 1/2. ಹಾಗಾಗಿ the value of x is equal to, ಇದು ಕೂಡ 1/2 ನೇ ಆಗಿರುತ್ತೆ. Because sin inverse ಇದೆ, x is equal to y is equal to
z is equal to 1 divided by 2. ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವ್ಯಾವ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಿರಾ? x ಕ್ಯಾಲ್ಕುಲೇಟ್ ಮಾಡಿದಿರಾ, y ಕ್ಯಾಲ್ಕುಲೇಟ್ ಮಾಡಿದಿರಾ, z ಕ್ಯಾಲ್ಕುಲೇಟ್ ಮಾಡಿದಿರಾ? ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ರಿ x y z ನ? ಐ ವಿಲ್ ರಿಪೀಟ್ ದ ಪ್ರೊಸೀಜರ್ ಒನ್ಸ್ ಅಗೈನ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುತ್ತೆ ನೋಡ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ ನೋಡ್ಕೊಳ್ಳಿ. ಕೆಲವೊಂದ್ಸಲ 4 ಕೊಟ್ಟಿರ್ತಾರೆ, ಕೆಲವೊಂದ್ಸಲ 3 ಕೊಟ್ಟಿರ್ತಾರೆ, ಕೆಲವೊಂದ್ಸಲ 2 ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ 3 ಇರುತ್ತೆ ಯಾವಾಗಲೂ ಕೂಡ, 3ನೇ ಜಾಸ್ತಿ ಕೊಟ್ಟಿರ್ತಾರೆ. ಸೊ 3 ಇರೋದ್ರಿಂದ 5/2 ಗೆ ಡಿವೈಡೆಡ್ ಬೈ 3 ಮಾಡ್ತೀರಾ, 5/6 ಆಯ್ತು. ಈಚ್ ಒನ್ ಇಸ್ ಈಕ್ವಲ್ ಟು 5/6. ಯಾವ್ದಾದ್ರು ಒಂದನ್ನ ಈಕ್ವೇಟ್ ಮಾಡಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. x ಗೆ ಅದೆಷ್ಟಿರುತ್ತೋ y ಅಷ್ಟೇ ಇರುತ್ತೆ, z ಅಷ್ಟೇ ಇರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನು. x is equal to y is equal to z is equal to 1/2. Here the expression is x square plus y square plus z square plus 2xyz is equal to. So here x square 1/2 whole square is 1/4 plus 1/2 whole square is 1/4 plus 1/2 whole square is 1/4 plus 2 into x ಅಂತಂದ್ರೆ 1/2, y ಅಂತಂದ್ರೆ 1/2, z ಅಂತಂದ್ರೆ 1/2. So 1/2 1/2 1/2 1 divided by 2 2s are 4 4 2s are 8. Once again 2 1s are 2 4. So that value is equal to here 4 4 4 4. So 4 is the LCM. In the numerator 1 plus 1 plus 1 plus 1 4. So 4 divided by 4 is equal to 1. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? ಕ್ವೆಶ್ಚನ್ ನಂಬರ್ 11th ಒನ್ಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್. The important thing in the question number 11 is we have to calculate the value of xyz. xyz ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ question number 12th one. If cot inverse x plus tan inverse 3 is equal to pi/2, then x is equal to, as we know the property, that is the properties is that cot inverse x plus tan inverse x is equal to pi/2. When do you say that the sum of 2 is equal to pi/2? If these two are equal, by the property here x is there, here 3 is there. If cot inverse x plus tan inverse x is equal to pi/2, then both are equal. Both are equal is nothing but the value of x is equal to 3 obviously. So ಹಾಗಾಗಿ ರೈಟ್ ಆನ್ಸರ್ ಏನಾಗಿರುತ್ತೆ ಇದಕ್ಕೆ? ಸೊ ಆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು, ಮತ್ತೆ pi/2 ಇದೆ, tan inverse 3 ನ ರೈಟ್ ಸೈಡ್ ತಗೊಳ್ತೀರಾ, ಮತ್ತೆ cot ಅಪ್ಲೈ ಮಾಡ್ತೀರಾ. ಸೊ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಪ್ರಾಪರ್ಟಿನ ಯೂಸ್ ಮಾಡಿದ್ರೆ ತುಂಬಾ ಸಿಂಪಲ್ ಆನ್ಸರ್. Next question number 13th one. If cot inverse alpha plus cot inverse beta is equal to cot inverse x, then x is equal to alpha plus beta, alpha minus beta, 1 plus alpha into beta by alpha plus beta. Option D, alpha beta minus 1 divided by alpha plus beta. So here we know that formula for tan inverse of x plus tan inverse of x is equal to tan inverse of x plus y divided by 1 minus x into y. The same one, the property for cot inverse of x plus cot inverse of y is equal to cot inverse of ಈ ರಿಸಲ್ಟ್ ಆ ತರ ಇದ್ದಾಗ cot inverse ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಇರುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಇರುತ್ತೆ, ಅಂಡ್ ದೆನ್ ದ ಟರ್ಮ್ಸ್ ಆರ್ ಇಂಟರ್ಚೇಂಜ್. ಎರಡು ಡಿಫರೆನ್ಸ್ ಇರುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ನ್ಯೂಮರೇಟರ್ ಅಂಡ್ ಟರ್ಮ್ಸ್ ಇಂಟರ್ಚೇಂಜ್. ನೋಡಿ x plus y ಇದೆ, ಕಾಟ್ ಅಲ್ಲಿ ಏನು ಬರೀಬೇಕು ನಾನು, y plus x ಬರೀಬೇಕು. 1 minus xy ಇದೆ, ಇಂಟರ್ಚೇಂಜ್ ಮಾಡಿದ್ರೆ ಏನಾಗಿರುತ್ತೆ, xy minus 1. ಸೊ x ಪ್ಲೇಸ್ ಅಲ್ಲಿ ಆಲ್ಫಾ ಇದೆ, y ಪ್ಲೇಸ್ ಅಲ್ಲಿ ಬೀಟಾ ಇದೆ. ಸೊ ಕಂಪೇರ್
ಕಂಪೇರ್ ಮಾಡ್ತೀರಾ ಅಂತಂದ್ರೆ ಆಲ್ಫಾ ಬೀಟಾ ಮೈನಸ್ 1 ಡಿವೈಡೆಡ್ ಬೈ ಆಲ್ಫಾ ಪ್ಲಸ್ ಬೀಟಾ ಆರ್ ಬೀಟಾ ಪ್ಲಸ್ ಆಲ್ಫಾ. ಯಾವ ಆಪ್ಷನ್ ಇದೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ನೀವು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಓದಿರ್ತಿರಲ್ಲ, ಸೇಮ್. ಯಾವುದು? ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಕಾಟ್ ಆಫ್ ಎಕ್ಸ್ ಪ್ಲಸ್ ವೈ, ಸೇಮ್ ಕಾನ್ಸೆಪ್ಟ್. ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಕಾಟ್ ಆಫ್ ಎಕ್ಸ್ ಪ್ಲಸ್ ವೈ ಇನ್ವರ್ಸ್ ಅಲ್ಲಿ ನಾವು ಈ ತರ ಹೇಳ್ತೀವಿ. So that completes the problem number 13th one. That is problem number 13th one is the direct formula.